ಇಂದು ಸಂಜೆ ಮೋದಿ ಸರ್ಕಾರದ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಏನೇನಿರುತ್ತೆ ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ? ಅಧಿವೇಶನ ಕರೆಯೋದಕ್ಕೆ ಅದರಲ್ಲಿ ಸಲಹೆ ಕೊಡಲಾಗುತ್ತೆ, ಮನವಿಯನ್ನ ಮಾಡಲಾಗುತ್ತೆ. ರಾಷ್ಟ್ರಪತಿಗೆ ಮನವಿ ಮಾಡೋದಕ್ಕೆ ನಿರ್ಣಯವನ್ನ ಅಂಗೀಕರಿಸ್ತಾರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ. ಮೋದಿ ಸರ್ಕಾರದ ಮೊದಲ ಕ್ಯಾಬಿನೆಟ್ ಸಭೆ ಇದು. ಕ್ಯಾಬಿನೆಟ್ ಸಭೆ ಬಳಿಕ ಎಲ್ಲರಿಗೂ ಖಾತೆ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ. ಅಧಿವೇಶನ ಕರೀರಿ ಅಂತ ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾರೆ. ಯಾಕಂತಂದ್ರೆ ಈಗ ಇನ್ನೇನು ಅಧಿವೇಶನ ಆರಂಭ ಆದರೆ ವಿಚಾರಗಳು ಚರ್ಚೆಗೆ ಬರ್ತವೆ, ಫೈಲ್ಗಳು ಮೂವ್ ಆಗ್ತವೆ, ಸಹಿ ಬೇಕಾದಲ್ಲಿ ಸಹಿ ಬೀಳ್ತವೆ. ಅದಕ್ಕೆ ಸಂಸದರ ಅನುಮೋದನೆ ಯಾವುದಕ್ಕೆಲ್ಲ ಬೇಕೋ ಆ ವಿಚಾರಗಳನ್ನು ಚರ್ಚೆಗೆ ತರಬಹುದು. ಹಾಗಾಗಿ ಆಡಳಿತ ಯಂತ್ರದ ಗಾಲಿಗಳು ಮುಂದೆ ಹೋಗೋದೇನೆ ಅಧಿವೇಶನ ಆರಂಭ ಆಗೋದರ ಮುಖಾಂತರ. 18ನೇ ಲೋಕಸಭಾ ಸ್ಪೀಕರ್ ಆಯ್ಕೆ ಕೂಡ ನಡೆಯುತ್ತೆ. ನೋಡಿ, ಸರ್ಕಾರದ ಅಂಗಗಳು ಒಂದೊಂದಾಗೆ ಎಲ್ಲ ಕೂಡ ಆಯ್ಕೆ ನಡೆಯುವಂಥದ್ದು. ಸ್ಪೀಕರ್ ಹುದ್ದೆ ನೀಡುವಂತೆ ಟಿಡಿಪಿ ಪಕ್ಷ ಪಟ್ಟು ಹಿಡಿದಿದೆ. ಜೆಡಿಯು ಪಕ್ಷದಿಂದಲೂ ಕೂಡ ಸ್ಪೀಕರ್ ಹುದ್ದೆಗೆ ಬೇಡಿಕೆ ಇರ್ತಕ್ಕಂಥದ್ದು. ಸ್ಪೀಕರ್ ಸ್ಥಾನವನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಯಾಕಂತಂದ್ರೆ ಬಹಳ ಮುಖ್ಯವಾದಂಥ ಒಂದು ಸ್ಥಾನ ಅದು. ವಿಶೇಷವಾಗಿ ಬಹಳ ಪ್ರಮುಖವಾದಂಥ ಬಿಲ್ಗಳು ಮಂಡನೆ ಆದಾಗ ಸ್ಪೀಕರ್ ಸ್ಥಾನ ಬಹಳ ಮುಖ್ಯ ಆಗತ್ತೆ. ಸ್ಪೀಕರ್ ಕೂಡ ಒಂದು ಹಕ್ಕಿರತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಕ್ಯಾಬಿನೆಟ್ ಮೀಟಿಂಗ್, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಅಧಿವೇಶನವನ್ನ ಕರೀರಿ ಅಂತ ಮನವಿ ಮಾಡ್ತಾರೆ ಅಂತ. ಸೊ ಮೊದಲ ಅಧಿವೇಶನ ಹೇಗಿರಬಹುದು ಅನ್ನೋಂಥದ್ದು ಒಂದು. ಪಾಯಿಂಟ್ ನಂಬರ್ 2, ನಟೇಶ್, ಸ್ಪೀಕರ್ ಹುದ್ದೆಯನ್ನ ನಮಗೆ ಕೊಡಿ ಅಂತ ಟಿಡಿಪಿ ಜೆಡಿಯು ಎರಡೂ ಕೇಳ್ತಾ ಇದೆ. ಯಾಕೆ ಅದು ಬಹಳ ಮುಖ್ಯ ಆಗತ್ತೆ ನಟೇಶ್? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಇಂದು ಸಭೆ ಇದೆ, ಅಂದರೆ ಕ್ಯಾಬಿನೆಟ್ನ ಮೊದಲ ಸಭೆ ಇದೆ. ಈ ಮೊದಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಲಿರುವಂಥದ್ದು. ಈಗಾಗಲೇ ಏನು ರಾಷ್ಟ್ರಪತಿಯವರು ಕೂಡ ಏನು ಶಾಸನಕ್ಕೆ ಸಂಬಂಧಪಟ್ಟಂತೆ ಅಂಗೀಕಾರವನ್ನು ಮಾಡ್ತಾರೆ, ಭಾಷಣವನ್ನು ಕೂಡ ಮಾಡುವಂಥದ್ದು ಈ ಒಂದು ಸಭೆಯ ಭಾಷಣದ ನಂತರದಲ್ಲಿ ಹಲವು ವಿಚಾರಗಳು ಚರ್ಚೆಯಾಗ್ತವೆ. ಇಲ್ಲಿ ಬಹಳ ಪ್ರಮುಖವಾಗಿ ಮೋದಿಯ ಅಜೆಂಡಾ ಏನಿದೆ, 100 ಅಜೆಂಡಾಗಳೇನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತವೆ. ತದನಂತರದಲ್ಲಿ ಖಾತೆಯ ಹಂಚಿಕೆಯ ವಿಚಾರವಾಗಿ ಕೂಡ ಚರ್ಚೆಗಳು ನಡೀತವೆ. ಯಾಕಂದರೆ ಬಹಳ ಪ್ರಮುಖವಾಗಿ ಖಾತೆಯ ಹಂಚಿಕೆಯ ನಂತರದಲ್ಲಿ ಎಲ್ಲ ಡಿಸಿಷನ್ಗಳನ್ನು ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕಾಗುತ್ತೆ. ಇದರ ಬೆನ್ನಲ್ಲೇ ಇದೀಗ ಬಹಳ ಪ್ರಮುಖವಾಗಿ ಜೂನ್ 18, 19, 20 ಹಾಗೂ 21 ಈ ಪ್ರಮುಖ ದಿನಾಂಕಗಳೇನಿದೆ, ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಜೂನ್ 18ನೇ ತಾರೀಕಿನಂದು ಸಂಸತ್ ಅಧಿವೇಶನದ ಅಂಗೀಕಾರ ಆಗುತ್ತೆ. ಅಂದಿನಿಂದ ಅಧಿವೇಶನ ಶುರುವಾಗುತ್ತೆ. 18 ಮತ್ತು 19, ಜೂನ್ 18 ಹಾಗೂ 19ರಂದು ಅಧಿವೇಶನವನ್ನು ನಡೆಸಲಾಗುತ್ತೆ. ಅಧಿವೇಶನದಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸಲಾಗಿದೆ. 2 ದಿನಗಳ ಕಾಲ ಈ ಅಧಿವೇಶನ ನಡೆಯುತ್ತೆ. ತದನಂತರದಲ್ಲಿ 19ಕ್ಕೆ ಲೋಕಸಭಾ ಸ್ಪೀಕರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯು ಕೂಡ ಇರುತ್ತೆ. ತದನಂತರದಲ್ಲಿ ಅಂದರೆ 21ನೇ ತಾರೀಕಿನಂದು ಎಲ್ಲರನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳು ಕೂಡ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಇದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಲೋಕಸಭಾ ಸ್ಪೀಕರ್ ಆಯ್ಕೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಬಿಜೆಪಿಯ ಅಧ್ಯಕ್ಷೆಯಾಗಿರ್ತಕ್ಕಂಥ, ಆಂಧ್ರದಲ್ಲಿ ಬಿಜೆಪಿ ಅಧ್ಯಕ್ಷೆಯಾಗಿರ್ತಕ್ಕಂತಹ ಪುರಂದೇಶ್ವರಿ ಅವರನ್ನು ಸ್ಪೀಕರ್ ಹುದ್ದೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಇವರು ಒಂದು ಕಡೆ ಬಿಜೆಪಿಯ ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.